ಭಾರತೀಯ ಕಿಸಾನ್ ಸಂಘಕ್ಕೆ ರೈತರ ಹೋರಾಟಕ್ಕೆ ನಾವು ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ, ಗ್ರಾಮ ಹಿತರಕ್ಷಣಾ ಸಂಘ ನಿಚ್ಚಣಿಕೆ, ಕಬ್ಬು ಬೆಳೆಗಾರ ರೈತ ಸಂಘ ಕಿತ್ತೂರು ಘಟಕ, ಭಾರತೀಯ ಕಿಸಾನ್ ಸಂಘ ಕಿತ್ತೂರು ಘಟಕ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಇವತ್ತಿನ ದಿವಸ ನಾವೊಂದು ಸಾಂಕೇತಿಕವಾದಂಥ ಈ ಒಂದು ಧರಣಿಯನ್ನ ಮಾಡಕತ್ತಿದ್ದೆವು. ಕಾರಣ ಏನಪ್ಪಾ ಅಂತಂತಂದ್ರೆ, ಯೂರಿಯಾ ಗೊಬ್ಬರ ಅಂಗಡಿಗಳು ಅವರೆಲ್ಲರೂ ಯೂರಿಯಾ ಗೊಬ್ಬರ ತಗೊಳಕ್ ಹೋದ್ರೆ ಯೂರಿಯಾ ಗೊಬ್ಬರ ಜೊತೆಗೆ ನೀವು 600 ರೂಪಾಯಿ ಔಷಧ ತಗೋಬೇಕು, ಆ ಲಿಂಕ್ ತಗೋಬೇಕು, ಅದು ಒಂದು ಕೆಲಸ ನಮಗೆ ಅವರು ತಗೊಳ್ಳೇಬೇಕಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇವತ್ತೊಂದು ಈ ತಹಶೀಲ್ದಾರ್ ಮುಖಾಂತರ ಇಲ್ಲಿ ನಾವೊಂದು ಮನವಿಯನ್ನು ಕೊಟ್ಟ ಎಚ್ಚರಿಸಲಿಕ್ಕೆ ಬಂದಿರೋ ನಾವು ಏನಪ್ಪಾ ಅಂತಂದ್ರೆ, ಯಾವುದೇ ಯೂರಿಯಾ ಜೊತೆ ಲಿಂಕ್ ತಗುವಂತ ಶಕ್ತಿ ರೈತರಿಗಿಲ್ಲ. ನಾವು ಬೆಳೆದಂತ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಇಲ್ಲ, ಅಂತ ನಮ್ಗೆ ಯೂರಿಯಾ ಜೊತೆಗೆ ಲಿಂಕ್ ತಗೊಂಡಂತ ಶಕ್ತಿಯೂ ಇಲ್ಲ. ಆ ಕಾರಣ ಇವತ್ತಿನ ದಿವಸ ನಾವು ಸಾಂಕೇತಿಕವಾಗಿ ಸರ್ಕಾರಕ್ಕೆ ತಹಶೀಲ್ದಾರ್ ಮುಖಾಂತರ ನಾವು ಎಚ್ಚರಿಕೆಯನ್ನು ಏನು ಕೊಡ್ತಾ ಇದ್ದೇವೆ ಅಂತಂತಂದ್ರೆ, ಗೊಬ್ಬರ ಅಂಗಡಿಗಳವರು ಯಾವುದೇ ರೈತರಿಗೆ ಲಿಂಕ್ ಅನ್ನದ 1 ಎಕರೆಗೆ 3 ಚೀಲ ಗೊಬ್ಬರವನ್ನ ಕೊಡಬೇಕಂತ ಹೇಳಿ ನಾವು ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದೇವೆ. ಕಿತ್ತೂರು ಕರ್ನಾಟಕ ರೈತ ಸಂಘ, ಕಬ್ಬು ಬೆಳೆಗಾರ ರೈತ ಸಂಘ, ಗ್ರಾಮ ಹಿತರಕ್ಷಣಾ ಸಂಘ ಹಾಗೂ ಭಾರತೀಯ ಕಿಸಾನ್ ಸಂಘ ನಾವೆಲ್ಲರೂ ಇವತ್ತಿನ ದಿವಸ ಒಂದು ಸಾಂಕೇತಿಕವಾಗಿ ಇವತ್ತೆಲ್ಲ ತಹಶೀಲ್ದಾರ್ ಅವರು ಮನಿ ಕೊಡ್ತೇವೆ. ಅದೇ ರೀತಿ ಕೃಷಿ ಇಲಾಖೆಯ ಅಧಿಕಾರಿಗಳು ಬಂದ ಈ ಜಗತ್ನಾಗ ಅವರು ನಮಗೆ ಇದಕ್ಕೆ ಮನವಿಗೆ ಏನು ಹೇಳ್ತಾರೆ ಹೇಳಬೇಕು. ಇದು ಒಂದು ಪರಿಹಾರ ಆಗಲಿಲ್ಲ ಅಂತಂತಂದ್ರೆ ನಾವು ರೈತರ ಜೊತೆಗೂಡಿ ಒಂದು ಕಿತ್ತೂರಿನ ಬೃಹತ್ ಸಭೆ ಕರೆದ ಕಿತ್ತೂರು ತಹಶೀಲ್ದಾರ್ ಕಚೇರಿಗೆ ಒಂದು ಮುತ್ತಿಗೆ ಹಾಕುವಂತ ಕಾರ್ಯಕ್ರಮವನ್ನು ನಾವು ಮಾಡಬೇಕಾಗೈತಿ. ಆ ಕಾರಣ ಈ ಒಂದು ವಿಷಯದ ಬಗ್ಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ MF ಜಕಾತಿ ಅವರು ಮಾತಾಡಬೇಕು. ಅದನಂತರ ನಮ್ಮ ಶಿಂದೆ ಅವರಾಗಲಿ, ನಮ್ಮ ಪ್ರವೀಣ್ ಸರ್ದಾರ್ ಅವರಾಗಲಿ, ಸತೀಶ್ ಅವರಾಗಲಿ ಈ ಒಂದು ವಿಷಯದ ಬಗ್ಗೆ ಮಾತಾಡಿದ ಮ್ಯಾಗ ನಾವು ತಹಶೀಲ್ದಾರ್ ಕೃಷಿ ಇಲಾಖೆ ಅಧಿಕಾರಿಯನ್ನು ಕರೆಸಿ ಇದು ಒಂದು ನಮ್ಮ ಮನವಿಯ ಬಗ್ಗೆ ವಿಚಾರ ವಿನಿಮಯ ಮಾಡಿ ಮುಂದಿನ ಒಂದು ಬೆಳವಣಿಗೆ ಏನು ಮಾಡ್ಬೇಕನ್ನೋದು ತೀರ್ಮಾನ ಮಾಡ್ಬೇಕಂತ ಹೇಳಿ ನಮ್ಮ ಅಧ್ಯಕ್ಷರು ಮಾತನಾಡಬೇಕಂತ ಹೇಳಿ ಅವ್ರು ಕೇಳ್ಕೊಳ್ತಾ ಇದ್ದೀವಿ. ಅದಕ್ಕೆಲ್ಲ ತಾಲೂಕು ಆಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಹೊಣೆಗಾರರಾಗ್ತಾರೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಅವ್ರಿಗೆ ಎಚ್ಚರಿಕೆಯನ್ನು ವಹಿಸುವಂತ ಕೆಲಸವನ್ನ ಮುಂಚಿತವಾಗಿ ನಾವು ಹೇಳ್ತಾ ಇದ್ದೇವೆ. ಯಾಕಂತಂದ್ರೆ ಎಲ್ಲ ರೈತರು ಕಳೆದ ಸಾಲು ಸಹಿತ ಸರಿಯಾಗಿ ರಸಗೊಬ್ಬರ ವಿತರಣೆ ಆಗಲಿಲ್ಲ, ಇದು ಸಲ ಆಗಲಿಲ್ಲ ಅಂತಂದ್ರೆ ಯಾವ ರೈತರಲ್ಲೂ ತಾಳ್ಮೆ ಅನ್ನೋದು ಉಳಿದಿಲ್ಲ. ತಾಳ್ಮೆ ಅಂಶ ಮುರಿದಾಗ ಏನಾಗುತ್ತೆ ಅನ್ನೋದನ್ನ ಮುಂದೆ ಗಮನಿಸಿಕೊಳ್ಬೇಕಾಗ್ತದೆ. ಅದಕ್ಕೆ ದಯವಿಟ್ಟು ಅಂತ ಒಂದು ಉದ್ವಿಗ್ನ ಪರಿಸ್ಥಿತಿ ಬರಬಾರದು ಅಂತ ತಿಳ್ಕೊಂಡು ಇವತ್ತು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ. ಇನ್ನೂ ನಮ್ಮ ಅನೇಕ ನಮ್ಮ ವಿಷಯಗಳನ್ನ ಹಂಚ್ಕೊಳ್ಳೋರ ಅದಕ್ಕೆ ತಕ್ಷಣ ನಮ್ಮ ದಂಡಾಧಿಕಾರಿಗಳ ಪರವಾಗಿ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘಕ್ಕೆ, ಕಬ್ಬು ಬೆಳೆಗಾರರ ಸಂಘಕ್ಕೆ ಇವತ್ತಿನ ದಿನ ನಾವು ಏನ್ ನಮ್ಮ ರೈತರಿಗೆ ತೊಂದರೆ ಆಗತೈತಿ ಅದನ್ನ ನಮ್ಮ ತಹಶೀಲ್ದಾರ್ ಮುಖಾಂತರ ಸರ್ಕಾರಕ್ಕಾಗಲಿ, DC-ಗಾಗಲಿ, ಕೃಷಿ ಇಲಾಖೆದವ್ರಿಗಾಗಲಿ ತಿಳಿಸೋ ಸಂಬಂಧ ಕುಡಿದೇವಿ. ಏನಪ್ಪಾ ಅಂತಂದ್ರ ಇವ್ರು FID ಮುಖಾಂತರ ಪ್ರತಿ ಎಕರೆಗೆ 1 ಚೀಲ ಗೊಬ್ಬರ ತಗೊಳ್ರಿ 1 ತಿಂಗಳ ಅಂತೇಳಿ ರೂಲ್ಸ್ ಮಾಡಿದಾರ. ಅವ್ರು ಮಾಡ್ಲಿ ನಾವು ಒಪ್ಕೋತೇವೆ. ಆದ್ರೆ ಒಮ್ಮೆ 12 ತಿಂಗಳ ಗೊಬ್ಬರ ಒಮ್ಮೆ ಕೊಟ್ಬಿಡ್ಲಿ ಅವ್ರು ನಾವು ಇಟ್ಕೋತ ಹೋದ್ರೆ ಇಟ್ಕೊಂಡ್ ಕಾಸು ಮಾಡ್ತೇವೆ. ಯಾವ ನಾವು ಕೈಗಾರಿಕೆ ನಾವಂತೂ ಮಾರೋದು ರೈತರ. ಇವ್ರು ಯಾಕಂತಂದ್ರೆ 2 ಎಕರೆ ಐತಿ ಏನು ಗೊತ್ತಾಗಿಂತ ಕೊಟ್ಬಿಟ್ರೆ ಮುಗಿದೋಗ್ತದೆ, ನಮ್ಮ ಜೀವನ ಮಾಡ್ತೇವೆ. ಆನಂತರ ಈಗ FID ಮೇಲೆ ನೀವು ತೋರ್ಪ ಅಂತಂದ್ರೆ ಒಬ್ಬೊಬ್ರು ಉತ್ತಾರಿಲ್ಲ. ಯಾಕಂತಂದ್ರೆ ರೈತರು ಎಲ್ಲೋ ಹೊಲದ ಉತ್ತಾರ ಇದ್ದವ್ರು ಬೇರೆ ಕಡೆ ಇರ್ತಾರ ಒಂದ್ ಕಾರಣ. ಆನಂತರ ಒಂದಷ್ಟು ಮಂದಿ ಈಗ ಹಿರಿಯರ್ನ ಹೆಸರನ್ನ ಹೊಲ ಬಿಟ್ಟಿರ್ತಾರ, ಅವ್ರು ತಿರ್ಕೊಂಡು ಹೋಗ್ಬಿಟ್ಟಿರ್ತಾರ, ಅವ್ರು ವಾಸನ ಆಗಿಲ್ಲ ಅವ್ರ ಉತ್ತಾರಗಳು. ಅವು ನೀವು ತೊಗೊಂಬರಿ ಅವ್ರ ಆಧಾರ್ ಕಾರ್ಡ್ FID ಅಂತಂದ್ರೆ ಅದು ಆಗ್ಲದ ಮಾತ. ಮತ್ ಇವ್ರು FID ಮುಖಾಂತರ ನಿಮ್ಗೆ ಗೊಬ್ಬರ ಕೊಡ್ತಪ್ಪ ಅಂತಂದ್ರ ನಾಳೆ ಹೊಲದಾಗ ಆಹಾರ ಬೆಳೆಯಂಗಿಲ್ಲ. ದೇಶದ ಆಹಾರ ಭದ್ರತೆ ಹೆಂಗ್ ಇವ್ರು ಕಾಪಾಡೋರು. ಈಗ ಆಹಾರ ಬೆಳೆ ಕುಂದಿತಕ್ಕೈತೆ. ಆಮೇಲೆ ಏನಪ್ಪಾ ಅಂತಂದ್ರ ಈಗ ಯೂರಿಯಾ ಗೊಬ್ಬರ ಹಾಕೋದ್ರಿಂದ ಮನುಷ್ಯನಿಗೆ ಹಾನಿ ಆಗತೈತಿ, ಭೂಮಿಗೆ ಹಾನಿ ಆಗತೈತಿಪ್ಪ ಅನ್ನೋದನ್ನ ಇವರು ತಜ್ಞರ ಮುಖಾಂತರ ಸರ್ವೆ ಮಾಡಿದಾರ. ಸರ್ವೆ ಮಾಡಿ ಕಳಿಸಿದ ಒಂದು ನಿಯಮಾವಳಿ ಮಾಡಿದಾರ. ಆದ್ರೆ ರಾಜ್ಯ ಸರ್ಕಾರ ಆಗಲಿ, ಇನ್ನುಳಿದ ನಮ್ಮದ ಕೇಂದ್ರ ಸರ್ಕಾರ ಆಗಲಿ ಸರಾಯಿಯಿಂದ ಮನುಷ್ಯನ ಸಾಯತಾನ, ಲಿವರ್ ಹಾಳಾಗತ್ತಾವ, ಕಿಡ್ನಿ ಹಾಳಾಗತ್ತಾವ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತೈತಿ. ಆದ್ರೂ ಕೂಡ
ಇನ್ನೂ ಊರಾಗ ಒಂದ್ 4 ಸರ ಅಂಗಡಿ ತೋರಿರ್ತಾರ. ಅದನ್ನ ಯಾಕೆ ಬಂದ್ ಮಾಡೋದ್ರಿ ನೀವು? ಈಗ ನಮ್ಮ ರೈತರು ಬೆಳಿತಕ್ಕಂತ ಗೊಬ್ಬರನ ಇದರಿಂದ ಮನುಷ್ಯ ಹಾಳಾಕಂತ ಕಸ ಬಂದ್ ಮಾಡ್ತಾರ. ಆದ್ರೆ ಸರಾಯಿನೂ ಬಂದ್ ಮಾಡ್ಲಿಲ್ಲ. ರೈತರಿಗೆ ಅನುಕೂಲ ಮಾಡಿಕೊಡ್ಲಿ. ಆದ ಕಾರಣ ಸರ್ಕಾರ ಆಗ್ಲಿ, ನಮ್ಮ ಕೃಷಿ ಸಚಿವರು, ತೋಟಗಾರಿಕಾ ಸಚಿವರು ಸ್ವಲ್ಪ ಇದನ್ನ ಲಕ್ಷ ಕೊಟ್ಟು ಕೇಳ್ರಿ. ರೈತರು ನೀವು ಪರಸಕ್ ಹೋಗ್ಬೇಡ್ರಿ. ಏನು 12 ಚೀಲ ಕೊಡತ್ತಾರ, ಒಮ್ಮೆ ಕೊಡ್ರಿ ಅದನ್ನ ಗೊಬ್ಬರ. ಇಲ್ಲ ಅಂತಂದ್ರೆ ಆಯಾ ಇದು ಹಂಗಾಮ ಪ್ರಕಾರ 6 ಚೀಲ, ಈ ಬೆಳೆ 6 ಚೀಲ ಈ ತರ ಕೊಡ್ರಿ. ಆನಂತರ ಈಗ ಸ್ಟಾಕ್ ಇಟ್ಕೊಂಡಾರ ಗೊಬ್ಬರ ಅಂಗಡಿ ಅವ್ರು ಯಾರ್ಯಾರು ಬೇಕಲ್ಲ ಅವ್ರಿಗೆ. ಈ ನಮ್ಮ ಕಿತ್ತೂರು ಊರಾಗ ಒಂದ್ 4 ಮಂದಿ ಹೇರದನ್ ಮಾಡಾರ ದೊಡ್ಡಾರದಾರಪ್ಪ ಅಂತಂದ್ರೆ ಅವ್ರ ಮನೆಗಳಿಗೆ ಗಾಡಿಲಿಂದ ಹೇಳಿ ಕಳಿಸ್ಬಿಡ್ತು ಗೊಬ್ಬರ. ಅಂತ ನಾಯಕ ಬಡ ರೈತರಿಗೆ ದ್ರೋಹ ಮಾಡತ್ತಾರ ಇವ್ರು. ಆಮೇಲೆ ಏನೈತಿ ಬಿಲ್ ಕೊಡಂಗಿಲ್ಲ. ಯಾವ್ದೋ ಒಂದು ಕಾಳಿನ ಇದನ್ನ ಬೀಜ ತೋರಿ ಅದ್ರ ಬಿಲ್ ಕೊಡಂಗಿಲ್ಲ. ಕ್ರಿಮಿನಾಶಕ ಎಲ್ಲ ಇದನ್ನ ಮಾಡ್ತಾರ. ಏನದು ಕಳಪೆ ಗುಣಮಟ್ಟದ ಕೀಟನಾಶಕ, ಆನಂತರ ಕಳ್ಳನಾಶಕ ಮಾರ್ತಾರ, ಬಿಲ್ ಕೊಡಂಗಿಲ್ಲ. ಈ ಬಿಲ್ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು. ಕೃಷಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕಾಸ ಇದನ್ನ ಮುಂದಿನ ನಿರ್ಮಾಣದಾಗ ಹಿಂಗಾಗದ ನೋಡ್ಕೋಬೇಕು. ಆದಪ್ಪ ಅಂತಂದ್ರ ನಾವೀಗ ಸಾಂಕೇತಿಕವಾಗಿ ಒಂದಷ್ಟು ಪದಾಧಿಕಾರಿ ಕೂಡಿದೇವೆ ಇಲ್ಲಿ. ಇದನ್ನ ಅವ್ರು ಮುಂದುವರಿಸಿರಪ್ಪ ಅಂತಂದ್ರ ನಾವೆಲ್ಲ ಕೂಡ್ಕೊಂಡ್ ಕಾಸ ಎಲ್ಲಾ ರೈತರಿಗೆ ಕರೆ ಕೊಟ್ಟ ತಹಶೀಲ್ದಾರ್ ಆಫೀಸ್ ಆಗಲಿ, ಇಲ್ಲಿ ಚೆನ್ನಮ್ಮ ಸರ್ಕಲ್ದಾಗ ಆಗಲಿ ಒಂದು ಉಗ್ರವಾದ ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ತೇವೆ. ಬೃಹತ್ ಪ್ರತಿಭಟನಾ ಮುಖಾಂತರ ರೈತರಿಗೆ ನ್ಯಾಯ ಒದಗಿಸಿಕೊಡ್ತೇವೆ ಅಂತ ಈ ಮುಖಾಂತರ ಹೇಳ ಬಯಸ್ತೇನೆ. ಈಗ ಸೇರಿದಂತ ಎಲ್ಲ ರೈತ ಮುಖಂಡರೇ, ಈಗ ಸಾಕಷ್ಟು ಈ ಗೊಬ್ಬರದ ಬಗ್ಗೆ ನಮ್ಮ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ಮತ್ತು ಪ್ರದೀಪ್ ಅವರು, ಪ್ರವೀಣ್ ಅವರು ಸಾಕಷ್ಟು ಹೇಳಿದ್ದಾರೆ. ಇದ್ರಾಗ ಏನು ಕಂಡು ಬರತ್ತಪ್ಪ ಮೇಲ್ನೋಟಕ್ಕಂದ್ರೆ, ಈ ಸರ್ಕಾರದವರು ಮತ್ತು ಈ ಗೊಬ್ಬರ ಉತ್ಪಾದನೆ ಮಾಡುವಂಥ ಕಾರ್ಖಾನೆಯವರು ಎಲ್ಲ ಶಾಮೀಲಾಗಿ ಇದೊಂದು ಇದೇನು ಲಿಂಕ್ ಅನ್ನುವಂಥದ್ದನ್ನ ಅಂತಂದ್ರೆ ಇದೊಂದು ಷಡ್ಯಂತ್ರ. ಹೋದ ಸಲ ಪೊಟ್ಯಾಶ್ ತಗೊಂಡ್ರನ್ನ ಯೂರಿಯಾ ಕೊಡ್ತೀವಿ, ಈ ಸಲ ಔಷಧ ತಗೊಂಡ್ರೆ ಯೂರಿಯಾ ಕೊಡ್ತೀವಿ. ಅಂದ್ರೆ ಇವರಲ್ಲಿ ಯಾವ್ಯಾವ ಡೆಡ್ ಸ್ಟಾಕ್ ಉಳಿದಾವು ಅವನ್ನೆಲ್ಲಾನು ಮಾರಾಟ ಮಾಡೋದು ಸರ್ಕಾರ ಮತ್ತು ಈ ತಾಲೂಕು ಆಡಳಿತ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಕಾರ್ಖಾನೆಯವ್ರು ಇರ್ಬೋದು, ಎಲ್ಲರೂ ಶಾಮೀಲ್ ಹಾಕೊಂಡು ಇದೊಂದು ಈ ಷಡ್ಯಂತ್ರ ನಡೆಸ್ಯಾರ. ರೈತರಿಗೆ ಅವಶ್ಯಕತೆ ಯಾವ್ದೈತಿ ಅದನ್ನ ಕೊಟ್ರ ಆ ರೈತರಿಗೆ ಗೊತ್ತದ. ಇವ್ರು ಅದನ್ನ ಹೇಳಕ್ಕ ಇವ್ರ್ಯಾರು? ಆ ಕಾರಣಕ್ಕಾಗಿ ಇವರು ಮುಂಬರೋದಿಂದಾಗ ಏನರ ಇದನ್ನ ಲಿಂಕ್ ಅನ್ನುವಂಥ ಪದ್ಧತಿಯನ್ನು ತೆಗೆದ ರೈತರಿಗೆ ಅವಶ್ಯವಿರುವಂಥ ಗೊಬ್ಬರವನ್ನು ಪೂರೈಕೆ ಮಾಡದೆ ಹೋದ್ರ, ಈಗ ಹೇಳಿದ್ರ ಪ್ರವೀಣ್ ಅವರಾಗಲಿ, ನಮ್ಮ ಜಕಾತಿ ಸರ್ ಆಗಲಿ ಹೇಳಿದ್ರ, ನಾವು ಗೊಬ್ಬರ ಸ್ಟಾಕ್ ಮಾಡಿದಂಥ ಉಗ್ರಾಣುಗಳನ್ನ ಒಳಗೊಕ್ಕ ವಶಪಡಿಸ್ಕೊಳ್ಳುವಂಥ ಪ್ರಸಂಗ ಬರ್ಬೋದು ಅಂತ ಹೇಳಿ ಅದನ್ನು ದಯವಿಟ್ಟು ಆ ಪ್ರಸಂಗ ಬರ್ಲಾರ್ದಂಗೆ ನೋಡಿಕೊಂಡು ರೈತರಿಗೆ ಏನು ಅವಶ್ಯಕತೆ ಐತಿ, ಆ ಯೂರಿಯಾ ಎಷ್ಟೈತಿ, ಒಂದು ಎಕರೆಗೆ ಎಷ್ಟು ಕೊಡಬೇಕು ಅನ್ನೋದನ್ನ ಒಂದು ನಿಗದಿಪಡಿಸಿ ಅದನ್ನು ವೈಜ್ಞಾನಿಕವಾಗಿ ಪೂರೈಸುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ಈ ಮುಂಬರೋ ದಿನದಾಗ ಎಲ್ಲ ರೈತರು ಕೂಡ್ಕೊಂಡು ಒಂದು ಉಗ್ರವಾದ ಹೋರಾಟವನ್ನು ಮಾಡುವಂಥ ಪ್ರಸಂಗ ಬರ್ತೈತಿ. ಅದಕ್ಕೆ ದಯವಿಟ್ಟು ಜಿಲ್ಲಾಡಳಿತ ಇರ್ಬೋದು, ತಾಲೂಕು ಆಡಳಿತ ಇರ್ಬೋದು, ಕೃಷಿ ಇಲಾಖೆಯವರು ಇರ್ಬೋದು, ಸರ್ಕಾರದವ್ರು ಇರ್ಬೋದು, ಈ ರೈತರ ಏನೊಂದು ಸಮಸ್ಯೆ ಇದೆ ಇದನ್ನ ಬಗೆಹರಿಸ್ಬೇಕಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್. ನಮ್ಮ ಡೆಪ್ಟಿ ತಹಸೀಲ್ದಾರರ ಕೃಷಿ ಇಲಾಖೆ ಅಧಿಕಾರಿಗಳದ ನಾವು ಇಲ್ಲಿ ಆಫೀಸ್ಗೆ ಬಂದಂಥ ಒಂದು ಸಂದರ್ಭದೊಳಗೆ ರೈತರಿಗೆ ಏನೂ ಕಿಮ್ಮತ್ತಿಲ್ಲ. ಇಲ್ಲಿ ರೈತರಿಗೆ ಏನೂ ಕಿಮ್ಮತ್ತಿಲ್ಲ. ಅಧಿಕಾರಿಗಳು ಕೊಟ್ಟಿರ್ತಾರೋ ಅವ್ರ ಮುಂದೆ ನಮ್ಗೆ ಕೊಡ್ಲಿಕ್ಕೆ ಉದ್ದೇಶ ಇರೋದಿಲ್ಲ. ಯಾಕೆ ಬಂದಿರಿ, ನಿಮ್ಮ ಕೆಲಸ ಏನೋ ಕೇಳ್ತಕ್ಕಂಥದ್ದು ರೈತರಿಗೆ ಯಾರು ಕೇಳ್ತಾ ಇರ್ತಲ್ಲ. ಇಲ್ಲಿ ಏನಾದರೂ ಕೃಷಿ ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸ್ನೊಳಗೆ ಏಜೆಂಟ್ರಿಗೆ ಕಿಮ್ಮತ್ತೈತೆ ಹೊರಟ ರೈತರಿಗೆ ಕಿಮ್ಮತ್ತಿಲ್ಲ. ಇವತ್ತಿನ ದಿವಸ ನಾವು ಒಂದು ಸಾಂಕೇತಿಕವಾಗಿ ನಾವು ನಮ್ಮ ಒಂದು ಮಡಿ ಮಾಡ್ಕೊಂಡು ಹೇಳ್ತಿದ್ದೆವು. ದಯಮಾಡಿ ಇನ್ನು ಮುಂದಾದರೂ ರೈತರ ಜೊತೆ ಎಲ್ಲರೂ ಒಂದು ಒಳ್ಳೆಯ ಸಂಪರ್ಕ ಇಟ್ಕೋಬೇಕು. ಯಾಕೆ ಬಂದಪ್ಪ ನಿಮ್ಮ ಕೆಲಸ ಏನ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ನಾವು ಇದೊಂದು ತಮಗೊಂದು ಇವತ್ತಿನ ದಿವಸ ಮದುವೆಯನ್ನು ತಿಳ್ಕೊಬೇಕಾದ್ರೆ ಒಂದು ಎಚ್ಚರಿಕೆ ಅಂತ ತಿಳ್ಕೊರಿ. ಇದೇ ರೀತಿ ಮುಂದೆ ಏನಾದರೂ ಅಂಥದ್ದು ನಡೆದ್ರೆ ನಾವು ತಹಸೀಲ್ದಾರ್ ಆಫೀಸ್ಗೆ ಒಂದು ಮುತ್ತಿಗೆ ಹಾಕಿ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಾಗತ್ತೆ. ಅದೇ ಇವತ್ತಿನ ದಿವಸ ನಾವೇನೇನು ಕುಡಿದೆವು, ಈ ಒಂದು ಏನು ನಾವು ಮನವಿ ಬರ್ತೇವೆ ಆ ಮನವಿಯನ್ನು ತಾವು ಸುರಕ್ಷಿತವಾಗಿ ಕೇಳಬೇಕು. ಅದು ಕೇಳಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕೆ ಭಾಳ ಎಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಈ ಒಂದು ಮನವಿಯೊಳಗೆ ಏನೈತೆ ಅನ್ನೋದನ್ನ ನಮ್ಮ ರಾಜ್ಯ ಅಧ್ಯಕ್ಷರ ಮನವಿಯನ್ನು ಓದಿ ಹೇಳ್ತಾರೆ. ಆಮ್ಯಾಗ ಕೃಷಿ ಇಲಾಖೆಯವರು ಮಾತಾಡಲಿ, ಆಮ್ಯಾಗ ನಮ್ಮ ಮನವಿಯನ್ನು ಅರ್ಪಿಸ್ತಿದ್ದೇವೆ ನಾವು. ಹಾಗೂ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ವಿಷಯವನ್ನು ತಲುಪಿಸ್ತಾ ಇದ್ದೀವಿ. ಏನಂತಂದ್ರೆ
ಗೊಬ್ಬರ ಹಾಗೂ DAP ಗೊಬ್ಬರವನ್ನು ಎಕರೆಗೆ 3 ಚೀಲ ಗೊಬ್ಬರವನ್ನು ಯಾವುದೇ ಕೀಟನಾಶಕತೆ ಬಾವಿ ನೀಡುತ್ತಿಲ್ಲದೆ ಗೊಬ್ಬರವನ್ನು ಪೂರೈಸುವಂಥ ಕೆಲಸ ಮಾಡಬೇಕು. ಇದು ಯಾಕಂತಂದ್ರೆ ರೈತರಿಗೆ ನೀವೇನು ಯೂರಿಯಾ ಗೊಬ್ಬರ ಕೊಡ್ತೀರಿ, ಯಾವ ಕಾಲಕ್ಕೆ ಹೆಂಗೆ ಹಾಕಬೇಕು ಅನ್ನೋದು ರೈತ ಅಧಿಕಾರಿಗಳಿಂದ ಅಥವಾ ಸರ್ಕಾರದಿಂದ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ರೈತರಿಗೆ ಯಾವ ಬೆಳೆಗಳಿಗೆ ಯಾವ ಗೊಬ್ಬರವನ್ನು ಕೊಡಬೇಕು, ಯಾವ ಔಷಧ ಕೊಡಬೇಕು, ಏನು ಮಾಡಬೇಕು ಅನ್ನೋದನ್ನ ಸ್ವತಃ ಪ್ರಾಯೋಗಿಕವಾಗಿ ತನ್ನ ಸ್ವಂತ ಒಂದು ಅನುಭವ ಮುಖಾಂತರ ಮಾಡುವಂಥ ರೈತರು ಬಹಳಷ್ಟಿದ್ದಾರೆ. ಎಲ್ಲರನ್ನೂ ಮೀಟಾಗಿ ನೀವು ಬದಲಾವಣೆ ಮಾಡಬೇಕು, ಹಿಂಗೆ ಹೇಳಬೇಕು, ಹಿಂಗೆ ಮಾಡಬೇಕು ಅಂತಂದ್ರೆ ಅದು ಸಾಧ್ಯ ಆಗೋದು ಮಾತು. ಯಾಕಂತಂದ್ರೆ ಯಾರೂ ಆ ಕೆಲಸವನ್ನು ಪೂರ್ಣವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದ ಕಾರಣ ಪಾಂಡೆರೆ, ರೈತರು ಗೊಬ್ಬರವನ್ನು ಖರೀದಿಸಲು ಗೊಬ್ಬರ ಅಂಗಡಿಗೆ ಹೋದರೆ ಅಂಗಡಿಯವರು ಮೇಲ್ ಲಿಂಕ್ ಅಲ್ಲದೆ ಗೊಬ್ಬರವನ್ನು ಕೊಡುತ್ತಿಲ್ಲ, ರೈತರು ಬೆಳೆದ ಬೆಳೆಗಳಿಗೆ ಯೋಗ್ಯವಾದ ಬೆಲೆ ಸಿಗುತ್ತಿಲ್ಲ. ಆದ ಕಾರಣ ಗೊಬ್ಬರದ ಜೊತೆಗೆ ಲಿಂಕ್ಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ರೈತರಿಗಿರುವುದಿಲ್ಲ. ಕಾರಣ ಗೊಬ್ಬರವನ್ನು ಲಿಂಕ್ ಅಲ್ಲದೆ ಬಳಸುವುದಾಗಬೇಕು. ಜೊತೆಗೆ ರಾಜ್ಯ ಸರ್ಕಾರ ಇನ್ನು ಹೆಚ್ಚಿನ ಗೊಬ್ಬರವನ್ನು ಕೇಂದ್ರ ಸರ್ಕಾರದಿಂದ ತೆಗೆದುಕೊಳ್ಳಬೇಕು. ಗೊಬ್ಬರದ ಕೊರತೆ ಇರುವುದರಿಂದ ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಅಂಗಡಿಯವರು ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು. ಪ್ರತಿಯೊಂದು ಗೊಬ್ಬರ ಇಡುವುದನ್ನು ಹಾಗೂ ಗೊಬ್ಬರದ ದರವನ್ನು ಕಡ್ಡಾಯವಾಗಿ ಅಂಗಡಿಯ ಮುಂದೆ ರೇಟ್ ಬೋರ್ಡ್ ಅನ್ನು ಬರೆದು ಇಡಬೇಕು. ಕಂದಾಯ ಇಲಾಖೆ ಹಾಗೂ ಕೃಷಿ ಅಧಿಕಾರಿಗಳು ಕಾಲಕ್ಕೆ ಪರಿಶೀಲಿಸುತ್ತಿರಬೇಕು. ಬಗರ್ ಹುಕುಮದಾರರಿಗೂ ಗೊಬ್ಬರವನ್ನು ಪೂರೈಸಬೇಕು. ಸರ್ಕಾರ ಕಾಳಸಂತೆಯಲ್ಲಿ ರಸಗೊಬ್ಬರ ತಡೆಗೆ FID ಕಡ್ಡಾಯಗೊಳಿಸಿರುವುದು ಸ್ವಾಗತಾರ್ಹ. ರೈತರಿಗೆ ವೇಳೆಗೆ ಸರಿಯಾಗಿ ಗೊಬ್ಬರವನ್ನು ಪೂರೈಸುತ್ತಿಲ್ಲ. ದಾಸ್ತಾನು ಇದ್ದ ಅಂಗಡಿಯಲ್ಲಿ ತಮ್ಮ ಅನುಮತಿ ಪಡೆದು ನಾವು ರೈತ ಸಂಘದವರು ಅಂಗಡಿಗಳಿಗೆ ಮುತ್ತಿಗೆ ಹಾಕಿ ಗೊಬ್ಬರವನ್ನು ರೈತರಿಗೆ ಹಂಚಿಕೆ ಮಾಡಲಾಗುವುದು. ಮೇಲ್ಬಾಂಡವರು ತಮ್ಮ ಮನವಿಗೆ ಸ್ಪಂದಿಸಿ ರೈತರಿಗೆ ಅನುಕೂಲ ಕೊಡಬೇಕೆಂದು ಬರೆದುಕೊಂಡ ಮನವಿ ಪತ್ರ. ಎಕರೆಗೆ ಒಂದು ಚೀಲ ಕೊಡತ್ತೀರಿ ನೀವು, ಒಂದೇ ಚೀಲ ಕೊಡ್ರಿ. ನಮಗೆ ಹಿರಿಯ ಅರ್ಥ ಕೊಡಕ್ಕೆ ಇಲ್ಲ. ಕಂಪಲ್ಸರಿ 600 ರೂಪಾಯಿ ಬಾಟ್ಲೆ ಅದ ಔಷಧ 1 ಲೀಟರ್. ಅದನ್ನ ನೀವು ಕಲಿಸಿ ಕಟ್ರಿ. ಮತ್ತು ಜೂನ್ ತಿಂಗಳದಾಗ ಕಟ್ಬೇಕು ಗೊಬ್ಬರ. ಮತ್ತು ಅದನ್ನು ಹೆಂಗೆ ಕಲಿಸೋದು, ಮತ್ತು ಅದು ಹೆಂಗೆ ಎಣ್ಣೆ ಹೆಂಗೆ ಕಲಿಸಿ ಕಟ್ಟೋದು ಅಂತ ರೂಲ್ಸ್ ಐತಪ್ಪ, ಲಿಂಕ್ ಐತಿ. 600 ರೂಪಾಯಿ ಕಂಪಲ್ಸರಿ. ನೀನು ಅದನ್ನ ಬಾಟ್ಲೆ ತೊಗೊಂಡ್ರನ ಒಂದು ಚೀಲಕ್ಕೆ ಒಂದು ಬಾಟ್ಲೆ ಕೊಟ್ಟ ಬಿಡೋರಂತ್ರಿ ಅವ್ರ. ಅದು 4 ಎಕರೆ ಐತ್ರಿ. 4 ಎಕರೆಗೆ 4 ಚೀಲ 4 ಚೀಲ ಕೊಡ್ರಿ. ಆದ್ರೆ ಅವ್ನು ಎಣ್ಣೆ ಬಾಟ್ಲೆ ಬ್ಯಾಡ ಅಂದ್ರನ ಕಂಪಲ್ಸರಿ ತೊಗೊಳಕಬೇಕಂತಾರಿ ಅವ್ರ. ವರ್ಷ ಮರಿಕಟ್ಲೆ ತೊಗೊಂಡೇ ಹೋಗುವಾಗ ಕಪ್ಪ ನಾಟಿಗೆ ಹಾಕುವಾಗ ಗುಳೆಕ ಈ 3 ತಿಂಗಳಿಗೊಂದು 6 ತಿಂಗಳಿಗೊಂದು ರೂಲ್ಸ್ ಮಾಡಿ ಹೆಂಗ್ರಿ ರೈತ ಹೆಂಗೆ ಗೊತ್ತಿದ್ರೆ ಇಲ್ಲ. ಕೇಳಿದ ಪ್ರಕಾರ ನಾವು ಒಂದು ಚೀಲಿ ಹಾಕಿದ್ವಿ ಅಂತಂದ್ರೆ 60% ವೇಸ್ಟ್ ಆಗೋದಂತೆ, ಗಿಡ ತಗೊಂಡು 40%. ಅದಕ್ಕಾಗಿ ಭೂಮಿ ತಪ್ಪಾಗಿ ನೀರಾಗಿದೆ ಅವಮಟ ಏನೈತಿ ಸ್ಟಾಕ್ ಮಾಡ್ಕೊಂಡು ಕೊಡಬಾರ್ದು ಅಂತ ಬೇರೆ ಸಾಹಿತ್ಯದಿಂದ ಎಲ್ಲರಿಗೂ ಸ್ಟ್ರಿಕ್ಟಾಗಿ ಎಕ್ಸ್ಪೆಕ್ಟ್ ಮಾಡಿದ್ರು. ಅದಕ್ಕಾಗಿ ನಾವು ಅಲ್ಟರ್ನೇಟ್ ರೈತರಿಗೆ ಏನು ಹೇಳತ್ತೈತಿ, ಈಗೆಲ್ಲ ಪಂಚಾಯತಿ ಮಟ್ಟದಾಗ ಮತ್ತು ಸೊಸೈಟಿಗೆ ಎಲ್ಲ ಕಡೆ ವಿಸಿಟ್ ಮಾಡಿ ರೈತರಿಗೆ ತಿಳುವಳಿಕೆ ಏನು ಹೇಳ್ತೇವೆ ಅಂದರೆ ಫಸ್ಟ್ ಅಟ್ಲೀಸ್ಟ್ ಒಂದು ಸಲ ಈಗೇನು ನ್ಯಾನೋ ಯೂರಿಯಾ ಅಂತ ಬಂದತ್ತಲ್ಲ ಅದು ಪ್ಲಸ್ ನಮ್ದು ಈಗ ಮೈಕ್ರೋ ನ್ಯೂಟ್ರಿಯೆಂಟ್ 50 ರೂಪಾಯಿ ಆಫೀಸ್ನಾಗ ಕಾಣಿಕೆ ಸಬ್ಸಿಡಿ, ಅದನ್ನು ಒಂದು ಸ್ಪ್ರೇ ತೊಗೊಂಡು ಅಂತಂದ್ರೆ ನೀರು ಕಡಿಮೆ ಇದ್ರೂ ಡೈರೆಕ್ಟ್ ನಾವು ಎಲ್ಲಿಗೆ ಹಾಕೋದ್ರಿಂದ ಅಲ್ಲಿ ಏನಾಗುತ್ತೆ 80% ಗಿಡ ತೊಗೋತಾರೋ ಮತ್ತು ನಮ್ಗೆ ಖರ್ಚು ಕಡಿಮೆ ಆಗುತ್ತೆ. ಈಗ ನಾವು 1200 DAP ಕೊಟ್ಟು 13 ಕೊಟ್ಟು ನಾವು ತಗೋಬರ್ತೀವಿ. ಇಲ್ಲಿ ಏನಾಗುತ್ತೆ 15 ರೂಪಾಯಿ ನ್ಯಾನೋ DAP, 200 ರೂಪಾಯಿ 19 ಗೊಬ್ಬರ ಏನು ಬರ್ತಾವೆ ಅವ್ನು ನಾವು 2 ಸಲ ಸ್ಪ್ರೇ ಮಾಡಿರಿ. ಲಾಸ್ಟಿಗೆ ಮಳೆ ಚಲೋ ತಮಗೆ ಆಗಿನ ಒಳಗೆ ನಾವು ಕನ್ಯಾಗ ಹಾಕೋಲ್ಲ ಅಂದಾಗ 2 ಚೀಲ ಯೂರಿಯಾ ನಾವು ಕಟ್ಟೋಣ ಅಂತೇಳಿ. ಯಾಕಂದ್ರೆ ಈಗ ನಾವು ನೋಡತ್ತೇವೆ ಸುತ್ತಮುತ್ತ ಇಲ್ಲೇ ನಮ್ಗೆ ರೈತರನ್ನು ಹೋದ ಸಲ ಮನವಿ ಕೊಟ್ಟಿದ್ದಾರೆ, ಮಿನಿಸ್ಟ್ರ್ ಬಂದಾಗ ಇವಾಗ ಕೊಟ್ಟಿದ್ದಿಲ್ಲ, ಸೌಳು ಚೌಳು ಸ್ಟಾರ್ಟ್ ಆಗಿಬಿಟ್ಟೈತೆ. ಆ ಸೌಳು ಚೌಳು ಯಾಕಾಗತ್ತೆ ಅಂತಂದ್ರೆ ನಾವು ಈಗ ಅತಿಯಾದ ಯೂರಿಯಾ ಕಟ್ಟೋದ್ರಿಂದ ಅದು ಮಳೆಗೆ ನಮ್ಮದು ಕಿತ್ತೂರು ಭಾಗ ಮಳೆ ಜಾಸ್ತಿ ಇಲ್ಲಿ ಅದೇನಾಗುತ್ತೆ ಕರಗದೆ ಇದ್ದದ್ದು ಉಳಿದದ್ದು ಮಣ್ಣಿನಾಗಿಂದ ನೀರಿನ ಮುಖಾಂತರ ನೀರಿನ ಮೂಲಕ ಹೋಗಿ ಭೂಮಿ ಹಾಳಾಗೋದಕ್ಕಾಗಿ ನಾವು ಅಲ್ಲೆಲ್ಲೇ ಅದನ್ನು ಚೆಕ್ ಮಾಡಿ ರಿಪೋರ್ಟ್ ಕಳಿಸಿದೇವೆ ಗೌರ್ಮೆಂಟಿಗೆ ಸೌಳು ಜೌಳು ಚೇಂಜ್ ಮಾಡೋದಕ್ಕಾಗಿ. ಈಗ ಅದಕ್ಕಾಗಿ ಅಲ್ಟರ್ನೇಟ್ ನಾವು ರೈತರಿಗೆ ರಿಕ್ವೆಸ್ಟ್ ಮಾಡ್ಕೋತ ಏನಂತಂದ್ರೆ ಈಗ ನ್ಯಾನೋ ಯೂರಿಯಾ, ನ್ಯಾನೋ DAP, ಆಮೇಲೆ ನೈಟ್ರಾನಿಕ್ ಅಂತ ಬಂದತ್ರಿ 30% ಯೂರಿಯಾ ಇರ್ತತ್ರ ಅದು 500 ರೂಪಾಯಿ ನಮ್ಗೆ 1 ಎಕರೆ ಆಗುತ್ತೆ. ಸೊ ಅಂದ್ರೇನ
ಅದನ್ನು ಪ್ಲಸ್ ಈ ಟಾನಿಕ್ ಇನ್ನೊಂದಿಗೆ ನ್ಯಾನೋ DAP ಮತ್ತು 19-19 ನಾವು ಎರಡು ಸ್ಪ್ರೇ ತೊಗೊಂಡು ಅಂದ್ರೆ ಆಲ್ಮೋಸ್ಟ್ 70% ಕಬ್ಬಿನ ಗೊಬ್ಬರದ ಅವಶ್ಯಕತೆ ಮುಗಿದು ಹೋಗ್ಬಿಡ್ತದ್ರೆ ಎಷ್ಟು 1,000 ರೂಪಾಯಿದಾಗ ಅಂದ್ರೆ ರೈತರಿಗೆ ಅಮೌಂಟ್ ಕಡಿಮೆ ಆಗುತ್ತಾ, ಆಮ್ಯಾಗ ಭೂಮಿ ಉಳಿತಾಯ ಆಗುತ್ತಾ, ಮೂರನೇದೇನು ಯೂರಿಯಾದಿಂದ ಆಗುತ್ತಾ ಸಮಸ್ಯೆಗಳು ಕಡಿಮೆ ಆಗಲಿ ಅನ್ನೋಕ್ಕಾಗಿ ಈಗ ಈ ಒಂದು ಇದನ್ನು ಮಾಡಿದ್ವಿ. ಮತ್ತು ಗೌರ್ಮೆಂಟಿಗೆ ಏನು ಹೇಳಿದಾರಲ್ಲ ಇದು FID ಒಂದು ಚೀಲಕ್ಕೆ 1 ಎಕರೆಗೆ 1 ಚೀಲ, ಅದು 1 ತಿಂಗಳಿಗೆ. ಈಗ ನಾವು ಈ ತಿಂಗಳು ಒಂದು ಕಟ್ತೀವಿ ಅಂದ್ರೆ ಮತ್ತು ಮುಂದಿನ ತಿಂಗಳು ನಾವು ತೊಗೊಲಿ ಅನ್ನೋದು. ಈಗ ಯಾಕಂದ್ರೆ ನಿಮಗೂ ಇದು ಈಗಿನ ವಸ್ತುಸ್ಥಿತಿ ಗೊತ್ತೈತಿ, ಎಲ್ಲ ರೈತರಿಗೂ ಸಿಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇದು FID ಮಾಡಿದ್ವಿ. ಯಾಕಂದ್ರೆ ನಾವು ಹೋಗಿ ಒಂದು ಅಂಗಡಿಯಾಗ ನಾವು ತೊಗೊಂಡು ಅಂತಂದ್ರೆ ಅದು ಇನ್ನೊಂದು ಅಂಗಡಿ ಹೋಗಿ ಅವ್ರ ಆಧಾರ್ ನಾವು ಕೊಟ್ಬಿಡಲಿ ಇಲ್ಲ ಆಲ್ರೆಡಿ ನೀವು ತೊಗೊಂಡಾರ ಅಂತ ತೋರಿಸ್ಬಿಟ್ರು ಅಂತಂದ್ರೆ ಡಬಲ್ ಆಗೋದು ಬೇಡ, ಮಲ್ಟಿಪಲ್ ಆಗೋದು ಬೇಡ ಅನ್ನೋ ಒಂದು ಇದು ಕೊಟ್ಟಂತಿ. ಮತ್ತು ಒಂದಷ್ಟು ಇವ್ರು ಇದನ್ನು ನಮ್ಮ ಜಗತ್ ಸಾಹೇಬ್ ಹೇಳಿದ್ರಲ್ಲ, ಈಗ ಬಗರ್ ಹುಡುಗರು ಆಮ್ಯಾಗ ಇದ್ರದ್ದು ಏನೈತಿ ಅವ್ನು ನಮ್ಮ ಲೆಟರ್ ಏನೈತಿ ನಮ್ಮ ಸಾಹೇಬ್ರಿಗೆ ಕಳಿಸ್ತೇನೆ, ಅದ್ರ ಮುಂದೆ ನಾವು ಇದನ್ನ ಮಾಡಕ್ಕೆ ಅವ್ರಿಗೆ ನೀವು ಯಾಕೆ ಲಿಂಕ್ ಕೊಡಕ್ಕೆ ಹೇಳಿದಿರಿ? ಲಿಂಕ್ ಅಂತ ಯಾವುದಕ್ಕೂ ಇದು ಗೊಬ್ಬರ ಮತ್ತೆ ಯಾಕೆ ಕೊಡಕತ್ತಾರ ಅವ್ರು? ಅಂತ ಹೇಳ್ತೀನಿ, ನಾನು ಮಾತಾಡ್ತೇನೆ. ಈಗ ಲಿಂಕ್ ಅಂತಲ್ರಿ, ಈಗ ಡೈರೆಕ್ಟ್ ನಾವು ಯೂರಿಯಾ ಏನೈತಿ ಈಗ ಸದ್ಯ ಒಂದು ಹಾಕಬೇಡ್ರಿ. ಒಂದು ಸಲ ಫಸ್ಟ್ ಈಗ ನೀವು ಯೂರಿಯಾ ಹಾಕೋಕ್ಕಿಂತ ಮೊದಲ ಕಬ್ಬು ಏನು ಸಣ್ಣ ನಮ್ಗೆ ಆಯ್ಕೆ ರೈತರಿಗೆ ಬಿಟ್ಬಿಡ್ರಿ, ರೈತರಿಗೆ ಬಿಟ್ಬಿಡ್ರು. ನಮಗೇನು ಮಾಡ್ಲಿ ಅಂತಂದ್ರೆ ಸರ್ಕಾರ ಹೇಳಿದ ಕೇಳ್ಬೇಕಾಗ್ತದೆ. ನಾವೇನು ಆಳುಗಳು ಆಗಿಬಿಟ್ಟು ಈಗಾಗಲೇ ಈಗ ಸಬ್ಸಿಡಿ ಬೇಸ್ ಯೂರಿಯಾ ಸಬ್ಸಿಡಿ ಬೇಸ್ ಇರೋದ್ರಿಂದ ಏನು ನ್ಯೂಟ್ರಿಯನ್ ಬೇಸ್ ಸಬ್ಸಿಡಿ ಇರೋದ್ರಿಂದ ಎಲ್ಲಕ್ಕೂ ಯೂರಿಯಾ ಆಯಿತು, ನ್ಯಾನೋ DAP, ನ್ಯಾನೋ ಯೂರಿಯಾ ಎಲ್ಲ ಬರ್ತದೆ. ಈಗಾಗಲೇ ತಾವು ಶಾಂತ ರೀತಿಯಾಗಿ ತಮ್ಮ ಏನು ರಸಗೊಬ್ಬರದ ಬಗ್ಗೆ ಒಂದು ಏನು ಮಾತನಾಡಿದ್ರಿ. ಅದರಂತೆ ನಮ್ಮ ಕಂದಾಯ ಇಲಾಖೆಯಲ್ಲಿ ರೈತರಿಗೆ ಒಂದು ಏನು ಕೆಲಸ ಆಗ್ತಾ ಇರುತ್ತೆ ತಾವು ಹೇಳ್ತಾ ಇದ್ದೀರಿ. ಕಚೇರಿಗೆ ಆಗಮಿಸಿದಂಥ ರೈತರಿಗೆ ನಾವು ಸಾಧ್ಯವಾದಷ್ಟು ಎಲ್ಲರಿಗೂ ಗೌರವ ಕೊಡ್ತೀವಿ. ಎಲ್ಲೋ ಒಂದು ಸಣ್ಣ ಪುಟ್ಟ ತಪ್ಪಾಗಿದ್ದರೂ ಸಹಿತ ನಾವು ಏನು ಗಂಭೀರವಾಗಿ ಪರಿಗಣಿಸಬೇಡ್ರಿ. ಇನ್ನು ಮುಂದೆ ಸಹಿತ ನಾವು ನಿಮಗೆ ನಮ್ಮ ಇಲಾಖೆಯ ಕೆಲಸ ಆಗಬೇಕಾಗಿದೆ, ಅವನ್ನ ನಮ್ಮ ಗೌರವಪೂರ್ವಕ ನಾವು ಮಾಡಿಕೊಡುವಂಥ ಕ್ರಮ ಕೈಗೊಳ್ತೀವಿ. ಶೀಘ್ರವೇ ತಮ್ಮ ಬೇಡಿಕೆ ಈಡೇರಿಸುವ ಬಗ್ಗೆ ಕ್ರಮ ಕೈಗೊಳ್ತೀವಿ. ಇವತ್ತು ನಮಗೆ ಒಂದು ಹೆಮ್ಮೆ ವಿಷಯ ಏನಂತಂದ್ರೆ ನಮ್ಮ ಒಂದು ಕೂಗಿಗೆ ಕಿತ್ತೂರು ಕರ್ನಾಟಕ ರೈತ ಜಾಗೃತಿ ಸಂಘ, ಕಬ್ಬು ಬೆಳೆಗಾರರ ಸಂಘ ಎಲ್ಲ ಸಂಘಟನೆಗಳ ಒಂದು ಕೂಗಿಗೆ ಇವತ್ತು ಪ್ರತ್ಯೇಕವಾಗಿ ಗೌರವವನ್ನು ಕೊಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಇಡೀ ರೈತಾಪಿ ಜನರಿಗೆ ತಿಳಿಸುವಂತ ಕೆಲಸವನ್ನ ಈ ಮೂಲಕ ನಾವು ಮಾಡ್ತಾ ಇದ್ದೀವಿ. 1 ಎಕರೆಗೆ 1 ಚೀಲ, 1 ಎಕರೆಗೆ 1 ಚೀಲ, ಯಾವುದೇ ಲಿಂಕ್ ಇಲ್ಲದಂಗೆ ಕೊಡತ್ತಾರೆ. ಯಾವುದೇ ಲಿಂಕ್ ಇಲ್ಲದೆ 1 ಎಕರೆಗೆ 1 ಚೀಲ ಗೊಬ್ಬರವನ್ನು ಕೊಡುವಂಥದ್ದು. ಆಧಾರ್ ಕಾರ್ಡ್ ತಗೊಂಬಂದ ಅದನ್ನ ತಾವು ಲಿಂಕ್ ಮಾಡಿಸ್ಕೊಂಡು ಗೊಬ್ಬರ ತಗೊಂಡು ಹೋಗ್ಬೇಕು. ಇದು ಆಧಾರ್ ಇದು ಮಾಡ್ಕೊಂಡು ಅಪ್ಡೇಟ್ ಮಾಡಿಸ್ಕೊಂಡು